2020ರ ದೆಹಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಮರ್ ಖಾಲಿದ್ ಹಾಗೂ ಶಾರ್ಜಿಲ್ ಇಮಾಮ್ಗೆ ಮತ್ತೆ ಹಿನ್ನಡೆಯಾಗಿರೋದಿಲ್ಲಿ ಜಾಮೀನು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಒಟ್ಟು 7 ಆರೋಪಿಗಳು ಜಾಮೀನಿಗೆ ಅರ್ಜಿಯನ್ನು ಹಾಕೊಂಡಿದ್ರು. ಈ ಪೈಕಿ 5 ಜನಗಳಿಗೆ ಜಾಮೀನು ಸಿಕ್ತು. ಆದರೆ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ಗೆ ಬೇಲ್ ಸಿಕ್ಕಲಿಲ್ಲ. ಕಳೆದ 5 ವರ್ಷಗಳಿಂದ ಇವರಿಬ್ಬರೂ ಕೂಡ ಜೈಲಲ್ಲೇ ಕಾಲ ಕಳೀತಾ ಇದ್ದಾರೆ. ಖಾಲಿದ್ ಮತ್ತು ಶಾರ್ಜಿಲ್ ಇಲ್ಲಿ CAA ಪ್ರತಿಭಟನೆ ಆಗಬೇಕಾದ್ರೆ ದೆಹಲಿಯ ಗಲಭೆಯಾಗಿ ಪರಿವರ್ತನೆ ಮಾಡಿದ್ರು ಇವರು ಅಂತ ಇವ್ರ ಮೇಲಿರ್ತಕ್ಕಂಥ ಆರೋಪ. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇತ್ತಲ್ಲ, ಇದರ ವಿರುದ್ಧವಾಗಿ ಪ್ರತಿಭಟಿಸಬೇಕಾದ್ರೆ ಒಂದಿಡೀ ಪ್ರತಿಭಟನೆಯನ್ನು ಗಲಭೆಯಾಗಿ ಗಲಾಟೆಯಾಗಿ ಪ್ರತಿಭಟನೆ ಯಾರು ಬೇಕಾದರೂ ಮಾಡಬಹುದು. CAA ಸರಿ ಇಲ್ಲ, NRC ಸರಿ ಇಲ್ಲ, ಹಾಗೆ ಹೀಗೆ ಜಗಳ ಮಾಡ್ಬೋದು, ಪ್ರತಿಭಟನೆ ಮಾಡ್ಬೋದು, ಎಲ್ಲ ಮಾಡಬಹುದು, ವಿರೋಧ ಮಾಡಬಹುದು. ಆದರೆ ಗಲಭೆ ಮಾಡೋದು, ದೊಂಬಿ ಮಾಡೋದು, ಗಲಭೆ ಮಾಡೋದು, ಪ್ರಾಣಹಾನಿ ಆಗುವಂತೆ, ಕೆಲವರು ಗಾಯ ಆಗುವಂತೆ ಮಾಡೋದಿದೆಯಲ್ಲ, ಅದು ಮಾಡಲಿಕ್ಕೆ ಯಾರಿಗೂ ಹಕ್ಕಿಲ್ಲ. ಸೊ ಅದನ್ನು ಗಲಭೆಯಾಗಿ ಪರಿವರ್ತನೆ ಮಾಡಿದವರೇ ಇವರು ಅಂಥೇಳಿ ಆರೋಪ ಇದೆ. ದೆಹಲಿ ಗಲಭೆಯಲ್ಲಿ ಪ್ರಮುಖ ಪಾತ್ರ ಇವರು ವಹಿಸಿದ್ರು ಅಂತ ಆರೋಪ ಇದೆ. ಹೀಗಾಗಿ ಜಾಮೀನು ಕೊಡುವುದಕ್ಕೆ ಕೋರ್ಟ್ ಒಂದು ಕಡೆ ನಿರಾಕರಣೆ ಮಾಡಿದೆ. ಸುಪ್ರೀಂ ಕೋರ್ಟ್ ಹೇಳಿದ್ದಿಷ್ಟೇ, UAPA ಅಡಿಯಲ್ಲಿ ದೆಹಲಿ ಗಲಭೆ ಆರೋಪಿಗಳ ಮೇಲೆ ಪ್ರಕರಣ ದಾಖಲಾಗಿದೆ. ದೆಹಲಿ ಗಲಭೆಯಲ್ಲಿ ಉಮರ್ ಖಾಲಿದ್, ಶಾರ್ಜಿಲ್ ಇಮಾಮ್ ಷಡ್ಯಂತ್ರ ರೂಪಿಸಿದ್ದಾರೆ. ಇಲ್ಲಿ ಇವ್ರ ಮೇಲಿರತಕ್ಕಂಥ ಆರೋಪಗಳು, ಲಭ್ಯವಿರತಕ್ಕಂಥ ಸಾಕ್ಷ್ಯಗಳು ಗಂಭೀರವಾಗಿವೆ. ದೆಹಲಿ ಗಲಭೆಯ ಎಲ್ಲ ಆರೋಪಿಗಳನ್ನು ಒಂದೇ ತಕ್ಕಡಿಯಲ್ಲಿ ತೂಗುವುದಕ್ಕೆ ಸಾಧ್ಯವಿಲ್ಲ. ಒಬ್ಬೊಬ್ಬ ಆರೋಪಿ ಪಾತ್ರ ಕೂಡ ವಿಭಿನ್ನವಾಗಿದೆ ಅಂತೇಳಿ ಕೋರ್ಟ್ ಹೇಳಿದೆ. ಇಲ್ಲಿ ಜಸ್ಟಿಸ್ ಅರವಿಂದ ಕುಮಾರ್ ಅವರಿದ್ದಂಥ ಪೀಠ ಹೇಳಿರೋದು ಮತ್ತು NV ಅಂಜಾರಿಯಾ ಪೀಠದಿಂದ ಈ ಆದೇಶ ಹೊರಬಿದ್ದಿದೆ.